ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಹಿ ಕುಂಬಳಕಾಯಿಯ ರುಚಿಯಾದ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ ಒಂದು ಸಣ್ಣ ತುಂಡು ಕುಂಬಳಕಾಯಿಯನ್ನು ತಗೊಂಡು ಅದರ ತಿರುಳನ್ನು ಮತ್ತು ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ತಗೊಂಡಿದ್ದೇನೆ ನೋಡಿ. ಸ್ವಲ್ಪ ದೊಡ್ಡಕ್ಕೆ ಕಟ್ ಮಾಡಿದರೂ ತೊಂದರೆ ಇಲ್ಲ. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸಿಕೊಳ್ಬೇಕು. ಇದಕ್ಕೆ ನೀವು ನೀರು ಹಾಕದೆ ಕುಕ್ಕರಲ್ಲಿ ಇಟ್ಟು ಬೇಕಿದ್ರೂ ಬೇಯಿಸಿಕೊಳ್ಬೋದು. ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸಿಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ. 5 ನಿಮಿಷ ಬೇಯಿಸಿಕೊಂಡ್ರೆ ಸಾಕು. ಕುಂಬಳಕಾಯಿ ಬೇಗನೆ ಬೇಯ್ತದೆ ನೋಡಿ, ಜಾಸ್ತಿ ಹೊತ್ತು ಬೇಯಿಸಿಕೊಳ್ಬೇಕಾಗಿಲ್ಲ. ಈಗ 5 ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ನೋಡಿ ಎಷ್ಟು ಮೆತ್ತಗಾಗಿ ಬೇಯಿಸಿಕೊಂಡಿದೆ ನೋಡಿ. ಈಗ ಇದನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇದರ ನೀರನ್ನು ಉಪಯೋಗಿಸ್ತಾ ಇಲ್ಲ, ಇದನ್ನು ಹಾಗೆ ಸೈಡ್ಗೆ ಇಡ್ತೇನೆ. ಹಿಟ್ಟು ಕಲಸುವಾಗ ನೀರು ಬೇಕಿದ್ರೆ ಇದೇ ನೀರನ್ನು ಹಾಕ್ಕೊಂಡು ಕಲಸ್ಕೊಂಡ್ರೆ ಆಯಿತು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಬೆಲ್ಲವನ್ನು ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರ್ತದೆ ನೋಡಿ. ಬೆಲ್ಲ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಇದನ್ನೀಗ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ನೀವು ಇದನ್ನು ಮಿಕ್ಸರಲ್ಲಿ ಹಾಕಿ ರುಬ್ಬಿಕೊಂಡ್ರೂ ಆಗ್ತದೆ ನೋಡಿ. ಇದರಲ್ಲಿ ತುಂಡು ಉಳಿಬಾರ್ದು, ಆ ಥರ ಚೆನ್ನಾಗಿ ಪುಡಿ ಮಾಡಿಕೊಳ್ಳಿ ನೋಡಿ. ಈಗ ನಾನು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡಿದ್ದೇನೆ. ಈಗ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಈಗ ನಾನು 1 ಕಪ್ ಆಗುವಷ್ಟು ಕುಂಬಳಕಾಯಿಯನ್ನು ತೊಗೊಂಡಿದ್ದೇನೆ. ಅದಕ್ಕೆ ಸಾಧಾರಣ ಒಂದು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಬೇಕಾಗ್ತದೆ ನೋಡಿ. ನಾನು ಇದನ್ನು ಈಗ ಚೆನ್ನಾಗಿ ಕಲಸಿಕೊಂಡಿದ್ದೇನೆ ನೋಡಿ. ಈಗ 1 ಚಮಚ ಎಣ್ಣೆಯನ್ನು ಹಾಕಿ ಇನ್ನೊಂದು ಸಾರಿ ಚೆನ್ನಾಗಿ ನಾದಿಕೊಂಡು ಒಂದು 5 ನಿಮಿಷ ಹಾಗೆಯೇ ಇಡಬೇಕು. ಹಿಟ್ಟು ಚೆನ್ನಾಗಿ ನೆನಿಬೇಕು ನೋಡಿ. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ನಾನು ಒಂದು 5 ನಿಮಿಷ ಹಾಗೆ ಪಕ್ಕಕ್ಕಿಡ್ತೇನೆ. 5 ನಿಮಿಷ ಆದಮೇಲೆ ಇದನ್ನು ಚೆನ್ನಾಗಿ ಒಂದು ಸಾರಿ ನಾದಿಕೊಂಡು ಲಟ್ಟಿಸಿಕೊಳ್ಬೇಕು ನೋಡಿ. ಈಗ 5 ನಿಮಿಷ ಆಗಿದೆ. ಹಿಟ್ಟು ನೋಡಿ ಚೆನ್ನಾಗಿ ಮೆತ್ತಗಾಗಿದೆ ನೋಡಿ. ಈಗ ಇದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಇನ್ನೊಂದು ಸಾರಿ ನಾದಿಕೊಳ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ಇದನ್ನು ಚೆನ್ನಾಗಿ ನಾದಿಕೊಂಡು ಉಂಡೆ ಮಾಡಿಕೊಳ್ಬೇಕು. ಸ್ವಲ್ಪ ದೊಡ್ಡನೇ ಉಂಡೆ ಮಾಡಬೇಕು ನೋಡಿ. ಪರೋಟ ಮಾಡೋದ್ರಿಂದ ಸ್ವಲ್ಪ ದಪ್ಪ ಲಟ್ಟಿಸಬೇಕಾಗ್ತದೆ, ಹಾಗಾಗಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಉಂಡೆ ಮಾಡಿಕೊಳ್ಳಿ. ಈಗ ಒಂದು ಉಂಡೆಯನ್ನು ತಗೊಂಡು ಗೋಧಿ ಹಿಟ್ಟನ್ನು ಹಚ್ಚಿ ಚಪಾತಿ ಗಾತ್ರಕ್ಕೆ ಲಟ್ಟಿಸಿಕೊಳ್ಬೇಕು. ಈಗ ಲಟ್ಟಿಸಿಕೊಂಡಿದ್ದೇನೆ. 1 ಚಮಚ ತುಪ್ಪವನ್ನು ಹಚ್ಚಿಕೊಳ್ತಾ ಇದ್ದೇನೆ. ತುಪ್ಪದ ಬದಲು ಎಣ್ಣೆ ಬೇಕಿದ್ರೂ ನೀವು ಹಚ್ಚಿಕೊಳ್ಬೋದು. ಮತ್ತು ಇದನ್ನು ಮಡಚಿಕೊಳ್ಬೇಕು. ಆದಷ್ಟು ಗಟ್ಟಿಯಾಗಿ ಟೈಟಾಗಿ ಮಡಚಬೇಕು ನೋಡಿ. ಈಗ ಇದನ್ನು ಈ ಥರ ರೌಂಡ್ ಶೇಪಲ್ಲಿ ಮಡಚಿಕೊಂಡು ಇನ್ನೊಂದು ಸಾರಿ ಲಟ್ಟಿಸಬೇಕು. ಹೀಗೆ ಮಡಿಚಿ ಲಟ್ಟಿಸೋದ್ರಿಂದ ಪರೋಟ ತುಂಬಾ ಪದರ ಆಗಿ ಆಗ್ತದೆ. ಈಗ ಇದನ್ನು ಸ್ವಲ್ಪ ದಪ್ಪಕ್ಕೆ ಲಟ್ಟಿಸಿಕೊಂಡ್ರೆ ಆಯಿತು. ಇದೇ ರೀತಿ ಎಲ್ಲ ಉಂಡೆಗಳನ್ನು ಲಟ್ಟಿಸಿಕೊಳ್ಬೇಕು. ಈಗ ಒಲೆ ಮೇಲೆ ತವ ಇಟ್ಟಿದೆ ನೋಡಿ, ಚೆನ್ನಾಗಿ ಬಿಸಿಯಾಗಿದೆ. ಅದ ಮೇಲೆ ಪರೋಟವನ್ನು ಹಾಕಿ ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಮಗುಚಿ ಹಾಕಬೇಕು. ಈಗ ಇದಕ್ಕೆ ಸ್ವಲ್ಪ 1 ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿಕೊಳ್ಬೇಕು. ಹಾಗೆ 2 ಬದಿಗೆ ತುಪ್ಪವನ್ನು ಹಚ್ಚಿಕೊಂಡು 2 ಬದಿಗೆ ಚೆನ್ನಾಗಿ ಕಾಯಿಸಿಕೊಂಡು ತೆಗೆದ್ರೆ ಆಯಿತು. ರುಚಿಯಾದ ಸಿಹಿ ಕುಂಬಳಕಾಯಿ ಪರೋಟ ರೆಡಿ ಆಗ್ತದೆ. ತುಂಬಾ ರುಚಿಯಾಗಿ ಆಗ್ತದೆ ನೋಡಿ. ನೀವು ಒಂದು ಸಾರಿ ಈ ಥರದ ಪರೋಟ ಮಾಡಿ ನೋಡಿ. ತುಂಬಾ ಪದರಾಗಿ ಮೆತ್ತಗಾಗಿ ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.